ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ವ್ಲಾಗ್. ಇವತ್ತಿನ ದಿನ ರೀ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೆಳ್ಳುಳ್ಳಿ ಚುಮ್ಮರಿ ಮಾಡ್ಬೇಕಂತ ಹೇಳಿ ಮಾಡೇವ್ರಿ. ಈವ್ನಿಂಗ್ ಟೈಮ್ದೊಳಗೆ ಬಿಸಿ ಬಿಸಿ ಬೆಳ್ಳುಳ್ಳಿ ಚುಮ್ಮರಿ ಮಿರ್ಚಿ ಇದ್ರೆ ಇನ್ನೂ ಮಸ್ತಾಗಿ ಟೇಸ್ಟ್ ಬರ್ತೈತೆ ರೀ. ಹಾಗಾಗಿ ನಾವು ಬೆಳ್ಳುಳ್ಳಿ ಚುಮ್ಮರಿನ ಹೆಂಗೆ ಮಾಡೋದಂತ ಹೇಳಿ ಹೇಳ್ಕೊಡ್ತೇನೆ ರೀ. ಬರ್ರಿ ಈಗ ನೋಡೋಣ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಬೆಳ್ಳುಳ್ಳಿ ಚುಮ್ಮರಿ ಅಂತ ಹೇಳಿ ಕರಿತೀವಿ ರೀ. ಆದರೆ ಒಂದೊಂದು ಕಡೆ ಏನಂತ ಕರೀತಾರೆ, ಖಾರ ಚುಮ್ಮರಿ ಅಂತ ಹೇಳಿನೂ ಕರೀತಾರೆ. ನೀವು ಯಾವ ರೀತಿ ಕರಿತೀರಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾವು ಬೆಳ್ಳುಳ್ಳಿ ಚುಮ್ಮರಿ ಮಾಡಕ್ಕಂತ ಹೇಳಿ ಒಂದು 4-5 ಗಡ್ಡಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೇವಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಒಂದು ಬಟ್ಲು ಪುಟಾಣಿಯನ್ನು ತೊಗೊಂಡೇವ್ರಿ. ಇದು ಇಂಗು ಟೇಸ್ಟಿಗೆ ಅಂಥೇಳಿ ನಾವು ಇಂಗನ್ನು ತೊಗೊಂಡೇವಿ. ಮತ್ತು ಜೀರಿಗೆ ಪುಡಿ ಅರ್ಧ ಬಟ್ಲು ಮತ್ತು ಕರಿಬೇವನ್ನು ತೊಗೊಂಡೇವ್ರಿ. ಒಂದು ಬಟ್ಲು ಶೇಂಗಾ ತೊಗೊಂಡೇವ್ರಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ಶೇಂಗಾವನ್ನು ಹಾಕೋರಿ. ಎಣ್ಣೆ ಕಾದೈತಿ, ಅದಕ್ಕೆ ನಾವು ಸಾಸ್ಮಿಯನ್ನು ಹಾಕ್ಕೊಂಡೇವಿ. ಎಣ್ಣೆ ಕಾದು ಸಾಸಿವೆ ಚಟಪಟ ಅನ್ನಕತ್ತಾವ್ರಿ. ಈಗ ನಾವು ಏನು ಒಂದು ಬಟ್ಲು ಶೇಂಗಾ ತೊಗೊಂಡಿದ್ವಲ್ರಿ, ಅವನ ಶೇಂಗಾವನ್ನು ನಾವು ಹಾಕ್ಕೋಬೇಕ್ರಿ. ಎಣ್ಣೆ ಒಳಗೆ ಪೂರ್ತಿ ಫ್ರೈ ಆಗಬೇಕ್ರಿ. ಹಸಿದು ಎಲ್ಲ ಹೋಗುವವರೆಗೂ ನಾವು ಶೇಂಗಾನ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ನಾವು ಒಂದು ಬಟ್ಲು ಪುಟಾಣಿಯನ್ನು ತೊಗೊಂಡಿದ್ವಲ್ಲ ಅವನ್ನ ಸಹಿತ ಎಣ್ಣೆಯೊಳಗೆ ಹಾಕಿ ಕೆಂಪಗೆ ಕರಿಬೇಕ್ರಿ. ನೋಡ್ರಿ, ಜಜ್ಜಿ ಇಟ್ಕೊಂಡೇವಲ್ಲ ಅವನ್ನ ಬೆಳ್ಳುಳ್ಳಿಯನ್ನು ನಾವು ಈಗ ಹಾಕ್ಕೊಳಕತ್ತೇವ್ರಿ. ಅವನ್ನ ಸಹಿತ ಎಣ್ಣೆಯೊಳಗೆ ಫ್ರೈ ಮಾಡ್ಬೇಕ್ರಿ. ಮತ್ತು ಕರಿಬೇವನ್ನು ಸಹಿತ ಎಣ್ಣೆಯೊಳಗೆ ಹಾಕ್ಬೇಕ್ರಿ. ಅವು ಪೂರ್ತಿಯಾಗಿ ಕ್ರಿಸ್ಪಿ ಆಗೋ ಮಟ್ಟ ಎಣ್ಣೆಯೊಳಗೆ ನಾವು ಕರಿಬೇಕ್ರಿ. ನೋಡ್ರಿ ಯಾವ ರೀತಿಯಾಗಿ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಕರಿಬೇವು ಮಿಕ್ಸ್ ಮಾಡ್ಕೊಂತ ನಾವು ಅವನ್ನ ಎಣ್ಣೆಯೊಳಗೆ ಕರಿಬೇಕ್ರಿ. ನೋಡ್ರಿ, ಈ ರೀತಿಯಾಗಿ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ ಎಲ್ಲ ಎಣ್ಣೆಯೊಳಗೆ ಫ್ರೈ ಆಗೈತ್ರಿ. ಇದಕ್ಕೆ ಈಗ ನಾವು ಏನೇನು ಬೇಕು ಹಾಕೋದಂತ ನೋಡೋಣ. ಎಣ್ಣೆಯೊಳಗೆ ಎಲ್ಲ ಶೇಂಗಾವು ಫ್ರೈ ಆಗ್ಯಾವ್ರಿ. ಈಗ ನಾವು ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊತೀವಿ, 1 ಟೇಬಲ್ ಸ್ಪೂನ್ನಷ್ಟು. ನೀವು ಕಲರ್ ನೋಡಿ ಹಾಕ್ಕೋಬೋದ್ರಿ. 1 ಟೇಬಲ್ ಸ್ಪೂನ್ನಷ್ಟು ನಾವು ಜೀರಿಗೆ ಪುಡಿಯನ್ನು ಹಾಕ್ಕೊಂಡೇವ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕ್ರಿ. ಉಪ್ಪು ಸ್ವಲ್ಪ ಕಡಿಮೆನ ಹಾಕೋರಿ. ಆಮೇಲೆ ಟೇಸ್ಟ್ ನೋಡಿ ಮತ್ತು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ನೀವು ಹಾಕ್ಕೋಬೋದ್ರಿ. ಉಪ್ಪು ಜಾಸ್ತಿ ಆದ್ರೆ ಕಡಿಮೆ ಮಾಡೋಕ್ಕಾಗಲ್ರಿ. ಕಡಿಮೆ ಆದರೆ ನಾವು ಜಾಸ್ತಿ ಮಾಡ್ಕೋಬೋದ್ರಿ. ನಾವು ಸ್ವಲ್ಪ ಇಂಗನ್ನು ಸಹಿತ ಹಾಕ್ಕೋಬೋದ್ರಿ. ಅಂದ್ರೆ ಚುಮ್ಮರಿ ಇನ್ನೂ ಟೇಸ್ಟಾಗಿ ಬರ್ತಾವ್ರಿ. ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡೇವ್ರಿ. ಯಾಕಂದ್ರೆ ಖಾರ ಅದು ಹಾಕಿದ್ರೆ ಹೊತ್ತತೈತಿ ಅಂಥೇಳಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡೇವಿ. ಅಚ್ಚ ಖಾರದ ಪುಡಿಯನ್ನು 2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡೇವ್ರಿ. ನಿಮಗೆ ಇನ್ನೂ ಟೇಸ್ಟ್ ಜಾಸ್ತಿ ಬೇಕು, ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೋಬೋದ್ರಿ. ಕಡಿಮೆ ತಿನ್ನೋರಿದ್ರೆ ಕಡಿಮೆನೂ ಹಾಕ್ಕೋಬೋದ್ರಿ. ನಮ್ಮ ಮನೆಯೊಳಗೆ ಖಾರ ಜಾಸ್ತಿ ತಿಂತಾರ್ರಿ, ಅದಕ್ಕೆ ಸ್ವಲ್ಪ ನಾವು ಖಾರ ಜಾಸ್ತಿ ಹಾಕ್ಕೊಂಡೇವ್ರಿ. 1 kg ಅಷ್ಟು ಚುಮ್ಮರಿಯನ್ನು ತೊಗೊಂಡೇವ್ರಿ. ಈಗ ನಾವೇನು ಒಗ್ಗರಣೆ ಮಾಡಿ ಇಟ್ಕೊಂಡೇವಲ್ರಿ ಅದನ್ನು ಈ ಚುಮ್ಮರಿಗೆ ಹಾಕಿ ಕಲ್ಸೋಣ ಬರ್ರಿ. ನೋಡ್ರಿ, ನಾವು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಅಂದರೆ ನಾವು ಟೇಸ್ಟ್ ನೋಡಿ ಎಷ್ಟು ಬೇಕು ನೋಡ್ರಿ ಅಷ್ಟು ನಾವು ಮತ್ತು ಕಲಿಸ್ಕೋಬೋದು. ಈ ರೀತಿಯಾಗಿ ನಾವು ಚುಮ್ಮರಿನ ಪೂರ್ತಿಯಾಗಿ ಎಣ್ಣೆ ಕೂಡ್ಕೊಳ್ಳೋ ಮಟನೂ ನಾವು ಅದಕ್ಕೆ ಕೂಡಿಸ್ಬೇಕ್ರಿ ಒಗ್ಗರ್ಣಿನ. ನೋಡ್ರಿ, ಇವ ಮಕ್ಕೊಂಡು ಎದ್ದು ಬಂದಾನ. ಅವ್ರ ಅಜ್ಜಿ ಮ್ಯಾಗ ಬಂದು ಕುಂತಾನ. ಮಕ್ಕೊಂಡು ಎದ್ದು ಅಂದ್ರೆ ಸೀದಾ ಇಲ್ಲೇ ಅಡುಗೆ ಮನೆಗೆ ಬರ್ತಾನ್ರಿ ಅವ್ರ ಅಜ್ಜಿ ಹತ್ರ. ನೋಡ್ರಿ, ನಾವು ಟೇಸ್ಟಿಗೆ ಅಂತ ಹೇಳಿ ಪುಟಾಣಿ ಹಿಟ್ಟನ್ನು ಹಾಕೊಳಕತ್ತೇವ್ರಿ. ಮತ್ತು ಸ್ವಲ್ಪ ಸಕ್ಕರೆ ಪುಡಿಯನ್ನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡೇವ್ರಿ. ಅದನ್ನು ಟೇಸ್ಟಿಗೆ ನೋಡಿ ನಾವು ಹಾಕೋತೇವ್ರಿ. ಚುಮ್ಮರಿನ
ಮೆಣಸಿನ್ಕಾಯಿ ಮತ್ತು ಜೊತೆಗೆ ಉಳ್ಳಾಗಡ್ಡಿ ಇಟ್ಕೊಂಡು ತಿಂದ್ರಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಭಾಳ ಚಲೋ ಟೇಸ್ಟ್ ಅನಿಸ್ತೈತೆ ರೀ. ಇದ್ರ ಜೊತೆ ನೀವು ಬೇಕಂದ್ರೆ ಮಿರ್ಚಿನೂ ಮಾಡ್ಕೊಂಡು ತಿನ್ಬೋದು ರೀ. ಇದನ್ನು ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.